ಹಲೋ ನಮಸ್ಕಾರ. ಯುಗಾದಿ ಹಬ್ಬದ ಶುಭಾಶಯಗಳು. ಇವತ್ತೊಂದು ಹೊಸ ವಿಡಿಯೋ ತೊಗೊಂಡು ಬಂದಿದ್ದೀನಿ. ತುಂಬ ದಿವಸದ ಮೇಲೆ ವಿಡಿಯೋ ಮಾಡಿದ್ದೀನಿ, ಕ್ಷಮೆ ಇರಲಿ ಎಲ್ಲರಿಗೂ. ಕಾಯ್ತಾ ಇರ್ತೀರಾ ನಮ್ಮ ವಿಡಿಯೋ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಯುಗಾದಿ ಹಬ್ಬದ ಶುಭಾಶಯಗಳು ಒನ್ಸ್ ಅಗೇನ್. ನಾನು ಇವತ್ತು ಹೊಸ ವಿಡಿಯೋ ಅಂತಂದರೆ ಸಂಗೀತಗಾರರಲ್ಲಿ ಒಬ್ಬರು ಆದ್ರೆ ಅವರು ತಬಲಾ ನುಡಿಸ್ತಾರೆ. ಯಾರಂತ ಗೆಸ್ ಮಾಡಿ ನೀವು. ನನಗೆ ಮಲ್ಲೇಶ್ವರಂ ನಾನು ಹೋಗಿದ್ದೆ. ಸೊ ನಾನು ಮಲ್ಲೇಶ್ವರಂ ಹೋಗಿದ್ದೆ ಮಾರ್ಕೆಟು ಹಬ್ಬದ ಶಾಪಿಂಗ್ ಅಂತ. ಸೊ ಅಲ್ಲಿ ನನಗೆ ಅವರು ಸಿಕ್ಕರು. ನಾನು ತುಂಬ ಖುಷಿ ಆಗಿಬಿಡ್ತು. ಅವರು ಧಾರವಾಡದವರು, ಮೂಲತಃ ಹುಬ್ಬಳ್ಳಿ ಧಾರವಾಡದವರು. ನನಗಂತೂ ತುಂಬ ಖುಷಿ ಆಯಿತು. ನಮ್ಮ ಕಡೆದವರು ಅಯ್ಯೋ ಸಿಕ್ಕರಲ್ಲ ಅಂತ ನಾನು ಅವ್ರದ್ದು ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ನೋಡ್ತಿದ್ದೆ. ಸೊ ಅದು ತುಂಬಾ ಖುಷಿ ಆಯಿತು. ನನಗೆ ಮಾತಾಡೋಕ್ಕೆ ಏನು ಅಷ್ಟು ಎಕ್ಸಾಕ್ಟ್ ಆಗಿಬಿಟ್ಟೆ ನಾನು. ಸೊ ಏನು ಮಾತಾಡಬೇಕು ಅಂತಲೂ ಗೊತ್ತಾಗಲಿಲ್ಲ. ನಾನು ಅವ್ರಿಗೆ ಹೇಳಿದೆ, ಇಲ್ಲ ನಿಮ್ಮದು ತುಂಬ ನಾನು ನೋಡ್ತಾ ಇರ್ತೀನಿ, ನೀವೆಲ್ಲ ಕಾರ್ಯಕ್ರಮಕ್ಕೆ ಇದನ್ನು ಫೇಸ್ಬುಕ್ಕು ಇನ್ಸ್ಟಾಗ್ರಾಮಿಗೆ ಹಾಕ್ತೀರಿ, ಅಮೇರಿಕಕ್ಕೂ ಎಲ್ಲ ಹೋಗಿ ಬರ್ತೀರಾ, ತುಂಬ ಫೇಮಸ್ ನೀವು, ತುಂಬ ಖುಷಿ ಆಯಿತು. ನಮ್ಮೂರನ್ನು ಬೆಳೀತಾ ಇದ್ದೀರಾ ಅನ್ನೋದೊಂದು ನಮಗೆ ಅಭಿಮಾನ. ಆಮೇಲೆ ನಾನು ಹೇಳಿದೆ, ನಮ್ಮದೊಂದು ಚಾನಲ್ ಇದೆ ಸರ್, ಅದರಲ್ಲಿ ಒಂದೆರಡು ಮಾತಾಡಿ ಒಂದು 5 ನಿಮಿಷ ಟೈಮ್ ಕೊಡಿ ಸರ್ ಅಂತಂದೆ. ಎಷ್ಟು ಸರಳತೆ ಸರ್ ಅವರು. ಅಯ್ಯೋ ನನಗೆ ಏನು ಮಾತಾಡಬೇಕಂತ ಮಾತೇ ಬರ್ತಿಲ್ಲ. ತುಂಬ ಸರಳತೆ, ಎಷ್ಟು ನಯವಾಗಿ ಮಾತಾಡಿದ್ದು. ಅಯ್ಯೋ ಆಯ್ತು ರೀ, ಅದಕ್ಕೇನತ್ತೆ ಮಾತಾಡಿ ಅಂತಂದರು. ಬಟ್ ಏನಾಯಿತು, ನಮಗೆ ರೋಡ್ ಮೇಲೆ ಮಾತಾಡೋದು ಕ್ರೌಡು, ಅದು ಧ್ವನಿಯಲ್ಲಿ ಸರಿ ಇದಾಗಲಿಲ್ಲ. ಸೊ ಅವರಿಗೆ ರಿಕ್ವೆಸ್ಟ್ ಮಾಡಿಕೊಂಡೆ, ನಿಮ್ಮ ಕಾರಲ್ಲೇ ಕೂತ್ಕೊಂಡು ಒಂದು 5 ನಿಮಿಷ ನನಗೆ ಮಾತಾಡೋಕ್ಕೆ ಅವಕಾಶ ಕೊಡಿ ಅಂತ ಕೇಳಿದೆ. ಓ ಆಯಿತು, ಅದಕ್ಕೆ ನಮ್ಮ ಬನ್ನಿ ಮೇಡಮ್ ಅಂತ ಕರೆದ್ರು. ಎಷ್ಟು ಸರಳತೆ ಅಂದರೆ ನನಗೆ ಅದು ತುಂಬಾ ಖುಷಿ ಆಯಿತು. ಅವ್ರ ಜೊತೆ ಒಂದು 5 ನಿಮಿಷ ನಾವು ಮಾತಾಡಿದ್ವಿ. ಟೈಮು ಕಡಿಮೆ ಇರೋದ್ರಿಂದ ನಾನು ಸ್ವಲ್ಪ ಮಾತಾಡಿದ್ದೀನಿ ಅಷ್ಟೇ. ಅದನ್ನೇ ನಾನು ನಿಮಗೆ ತೋರಿಸ್ತೀನಿ ಅಂತ ವಿಡಿಯೋ. ಬನ್ನಿ ಹೋಗೋಣ. ನಮಸ್ಕಾರ ಸರ್. ನಮಸ್ತೆ. ಹಾಂ, ನಾವು ನಿಮ್ಗೆ ತುಂಬ ಕಾಯ್ತಾ ಇದ್ವಿ, ಯಾವಾಗ ಸಿಗ್ತೀರಾ ಅಂಥೇಳಿ. ಸೊ ನಿಮ್ಮ ಪರಿಚಯ ಕೊಡು ಅಂತ ನಾವು ಕೇಳ್ಪಟ್ಟಿದ್ದು ಎಲ್ಲ. ನೀವು ಎಲ್ಲಿಂದ ಹೇಗೆ ಅದೆಲ್ಲ ನಿಮ್ಮ ಪರಿಚಯ ಹೇಳಿ. ನಾನು ಆ್ಯಕ್ಚುಲಿ ನಮ್ಮ ಹುಟ್ಟಿದ ಊರು ಹುಬ್ಬಳ್ಳಿ. ಹುಬ್ಬಳ್ಳಿ. ಆಮೇಲೆ ಕಲ್ತಿದ್ದು ಧಾರವಾಡ. ಹೌದು, ಯಾಕಂದರೆ ನಾವು 4 ಜನ ಬ್ರದರ್ಸು. ನಮ್ಮ ತಂದೆಯವರು ದೊಡ್ಡ ವಿದ್ವಾಂಸರು, ಪಂಡಿತ್ ಅರ್ಜುನ್ ಸಾನಾಕೋಡ್ ಅಂತೇಳಿ. ಇವರು ಗದು ಆ್ಯಕ್ಚುಲಿ ಇವರು ಎಲ್ಲ ಹುಟ್ಟಿದ್ದು, ನಮ್ಮ ತಂದೆ ಪೇರೆಂಟ್ಸ್ ಎಲ್ಲ ಹುಟ್ಟಿದ್ದು ಗದಗ ಬಿಡಿಗೇರಿ ಇದರಲ್ಲಿ. ಆಮೇಲೆ ನಮ್ಮ ತಂದೆಯವರು ಕಲ್ತಿದ್ದು ಗದಗಿನ ವೀರೇಶ್ವರ ಪುಣ್ಯಾಶ್ರಮ. ಅದು ಸಂಗೀತದ ಕಾಶಿ ಅಂತೇಳಿನೇ ಅದು ಒಂದು ಪ್ರಸಿದ್ಧವಾದಂಥ ಒಂದು ಜಾಗ. ಪಂಡಿತ್ ಪಂಚಾಚಾರ್ಯ ಗವಾಯಿಗಳು, ಪಂಡಿತ್ ಪುಟ್ಟರಾಜ ಗವಾಯಿಗಳ ಗರಡಿಯಲ್ಲಿ ಅವರು ನಮ್ಮ ತಂದೆಯವರು ಕಲಿತರು. ಅದಾದಮೇಲೆ ಅವರು ಧಾರವಾಡ ಆಕಾಶವಾಣಿಯಲ್ಲಿ ಸೇರಿಕೊಂಡ್ರು. ಧಾರವಾಡ ಆಕಾಶವಾಣಿ ಸೇರ್ಕೊಂಡ್ಮೇಲೆ ಹಾಗೆ ನಮ್ಮ ಎರಡರ ಬ್ರದರ್ ಪಂಡಿತ್ ರಘುನಾಥ್ ನಾಕೋಡ್ ಅಂತೇಳಿ ಅವರು ತಬಲಾ ತೊಗೊಂಡ್ರು. ತಬಲಾ ತೊಗೊಂಡಿದ್ದಕ್ಕೆ ನಾವು ಮತ್ತು ಇನ್ನೊಬ್ಬ ಅಣ್ಣ ನಾವು ತಬಲಾನ್ನ ಅದನ್ನು ಕಂಟಿನ್ಯೂ ಮಾಡಿದ್ವಿ. ನಮ್ಮ ಅಂದರೆ ಮೊದಲು ತಲಾಂತರ ನಿಮಗೆ ಅದು ಮನೆಯಲ್ಲಿ ಆ ಸಂಗೀತದ ಒಂದು ವಾತಾವರಣವೇ ಇತ್ತು. ಯಾಕೆ ಸಂಗೀತದ ವಾತಾವರಣ ಇರೋದ್ರಿಂದ ಅದೇನಾಯ್ತು, ಅದು ಆಟೋಮೆಟಿಕ್ ಅದು ಬಂತು. ಹೌದು, 4 ಜನ ಬ್ರದರ್ಸ್ ಅಲ್ಲಿ ಒಬ್ಬ ಅಣ್ಣ ಹಾಡ್ತಾರೆ, ಇನ್ನು 3 ಜನ ನಾವು ತಬಲಾ. ಯಾಕಂದ್ರೆ ಎಲ್ಲ ಟಾಪ್ ರ್ಯಾಂಕಿಂಗ್ ಆರ್ಟಿಸ್ಟ್, ಎಲ್ಲ ಆಕಾಶವಾಣಿ ಟಾಪ್ ರ್ಯಾಂಕಿಂಗ್ ಕಲಾವಿದರು ಎಲ್ಲ. ನಿಮ್ಮದು ಜರ್ನಿ ಎಲ್ಲಿಂದ ಮತ್ತೆ ಮುಂದೆ ಹೋಯ್ತು, ಹೇಗೆ ಇಲ್ಲಿ ಬೆಂಗಳೂರಿಗೆ ಬಂದ್ರಿ? ಅದು ಏನಾಯಿತು ಅಂದರೆ ಅಲ್ಲಿ ಎಲ್ಲ ದೊಡ್ಡವ್ರ ಕಡೆ ಎಲ್ಲ ನುಡಿಸ್ತಾ ಇದ್ದೆ ನಾನು. ಯಾಕಂದರೆ ಗುರುಕುಲ ಪದ್ಧತಿ ಅಂತ ಹೇಳ್ತೀವಿ ನಾವು. ಯಾಕಂದರೆ ಧಾರವಾಡದಲ್ಲಿ ನಮ್ಮ ಅಣ್ಣ ಸೆಟ್ಲ್ ಆಗಿದ್ದ, ದೊಡ್ಡಣ್ಣ. ನಾನು ದೊಡ್ಡಣ್ಣ ಆದರೂ ನಾನು ಗುರುಕುಲ ಸೇವಾ, ಯಾಕಂದರೆ ಈಗ ನಾವು ಗುರುಗಳದ ಸೇವೆ ಮಾಡಿಕೊಂಡು ಅದನ್ನು ಅವ್ರಿಗೆ ಟೈಮ್ ಸಿಕ್ಕಾಗ ಹಾಗೆಲ್ಲ ಕಲಿತ್ಕೊಂಡು, ಆಮೇಲೆ ಅವ್ರಿಗೂ ಮೂಡಿರಬೇಕು ಅಂಥ ಟೈಮಲ್ಲಿ ಎಲ್ಲ ನೋಡಿಕೊಂಡು ನಾವು ಏನು ಮಾಡ್ತಿದ್ವಿ, ಗುರುಗಳ ಕಡೆ ಎಲ್ಲ ಕಲಿತು. ಆಮೇಲೆ ಎಲ್ಲ ಕಡೆ ಬೇರೆ ಕಡೆ ಎಲ್ಲ ಆ ಟೈಮಲ್ಲಿ ಎಲ್ಲ ಸಾಯಂಕಾಲ ನಮಗೆ ಪದ್ಮಭೂಷಣ ಪಂಡಿತ್ ಬಸವರಾಜ ರಾಜಗುರು ಅವರಂತೂ ಏನು ಕೇಳ್ತೀರಿ ಸರ್, ಅವರು ಎವ್ರಿ ಡೇ ಅಲ್ಲೇ ಮಾಳಮಡ್ಡಿಯಲ್ಲಿ ಹತ್ರನೇ ಇದ್ರು. ಅವರು ರಾಘವೇಂದ್ರ ಸ್ವಾಮಿಗಳ ಒಂದು ಮಠದ ಹತ್ರ ಭಾಳ ಹತ್ರನೇ, ಧಾರವಾಡ ಮಾಳಮಡ್ಡಿ ರಾಘವೇಂದ್ರ ಸ್ವಾಮಿ ಮಠದ ಹತ್ರ.
ಅವರಿದ್ದರು. ಸೊ ನಾನು ಎವ್ರಿ ಡೇ ಸಾಯಂಕಾಲ ಅಲ್ಲಿ ಹೋಗ್ತಿದ್ದೆ. ಹಾಂ ಹೋಗಿ ಯಾಕಂದ್ರೆ ನನಗೂ ಪ್ರಾಕ್ಟೀಸ್ ಆಗ್ತಿತ್ತು, ಯಾಕಂದ್ರೆ ಅವರು ಪ್ರಾಕ್ಟೀಸ್ ಎಲ್ಲ ಕೊಡ್ತಿದ್ರಲ್ಲ. ಅವಾಗ ದೊಡ್ಡ ದೊಡ್ಡ ಎಲ್ಲ ಕಲಾವಿದರೆಲ್ಲ ಬರ್ತಿದ್ರು ಅಲ್ಲೇ. ಹಾಂ ಸರ್. ಅವಾಗ ವಿದುಷಿ ಶ್ರೀಮತಿ ಸಂಗೀತ ಗಟ್ಟಿ ಅವರು ಬರ್ತಿದ್ರು, ಆಮೇಲೆ ಪೂರ್ಣಿಮಾ ಭಟ್ ಕುಲಕರ್ಣಿ ಅವರು ಬರ್ತಿದ್ರು, ಆಮೇಲೆ ಹೀಗೆ ಪರಮೇಶ್ವರ ಹೆಗಡೆ ಅವರು, ಪಂಡಿತ್ ಪರಮೇಶ್ವರ ಹೆಗಡೆ ಅವರು ಬರ್ತಿದ್ರು, ಪಂಡಿತ್ ಮುದ್ದು ಮೋಹನ್ ಸಾಹೇಬರು ಬರ್ತಿದ್ರು. ಹೀಗೆ ಸುಮಾರು ಎಲ್ಲ ದೊಡ್ಡ ದೊಡ್ಡ ಕಲಾವಿದರೆಲ್ಲ ಬರ್ತಿದ್ರು. ಅವ್ರ ಕಡೆ ಎಲ್ಲ ಸಾಥಿ ಮಾಡುವಂಥ ಯೋಗ ನನಗೆ ಸಿಕ್ತು. ನನಗೆ ಸುಮಾರು ಅಲ್ಲೇ ಗುರುಗಳ ಜೊತೆನೂ, ಬಸವರಾಜ ರಾಜಗುರು ಅವರ ಜೊತೆನೂ ನಾನು ಸುಮಾರು ಕಾರ್ಯಕ್ರಮಗಳನ್ನು ನುಡಿಸಿದೆ. ಆಮೇಲೆ ಅವರ ಶಿಷ್ಯರ ಪರಂಪರೆ ಎಷ್ಟಿದೆ ಅವರ ಜೊತೆಗೂ ನನಗೆ ನಾನು ನುಡಿಸಿದೆ, ಕಾರ್ಯಕ್ರಮ ಕೊಟ್ಟೆ. ಅದಾದಮೇಲೆ ಯಾಕಂದರೆ ಸ್ವಲ್ಪ ಈ ಒಳ್ಳೆ ಒಳ್ಳೆ ನಮ್ಮ ಆ ಟೈಮಲ್ಲಿ ನಮ್ಮ ಇನ್ನೊಬ್ಬರು ಅಣ್ಣ ವಿಶ್ವನಾಥ್ ನಾಕೋಡ್, ಪಂಡಿತ್ ವಿಶ್ವನಾಥ್ ನಾಕೋಡ್ ಅವರು ಧಾರವಾಡ ಇದು ಬೆಂಗಳೂರು ಆಕಾಶವಾಣಿಯಲ್ಲಿ ಸೆಟ್ಲ್ ಆಗಿದ್ದರು. ಆವಾಗ ನನಗೆ ಅವರು ಹೇಳಿದ್ರು, ನೀನು ಧಾರವಾಡದಾಗೆ ಆಗಿರ್ತಿ, ಇಲ್ಲಿ ಬೆಂಗಳೂರು ಬಾ, ಇಲ್ಲಿ ಹಾಂ ಬೆಂಗಳೂರು ಬಾ, ನೀನು ಒಳ್ಳೆ ಒಳ್ಳೆ ಅಪರ್ಚುನಿಟಿ ಇಲ್ಲಿ ಸಿಗ್ತದೆ ಅಂಥೇಳಿ. ಸರಿಪ್ಪ ಆಯಿತು ಅಂಥೇಳಿ ನಾನು ಅಲ್ಲಿಂದ ಮತ್ತೆ ಬೆಂಗಳೂರು ಶಿಫ್ಟ್ ಆದೆ. ಬೆಂಗಳೂರು ಶಿಫ್ಟ್ ಆದಮೇಲೆ ನನಗೆ ಇಲ್ಲೇ ಯಾಕಂದರೆ ಅವರು ನಮ್ಮ ಅಣ್ಣನ ಹತ್ರ ನಾನು ಕಲ್ತೇವೆ, ಈ ಪಂಡಿತ್ ವಿಶ್ವನಾಥ್ ನಾಕೋಡ್ ಅವ್ರ ಹತ್ರ ನಾನು ಸುಮಾರು ಟ್ರೈನಿಂಗ್ ತೊಗೊಂಡೆ, ಸುಮಾರು ವರ್ಷ ಟ್ರೈನಿಂಗ್ ತೊಗೊಂಡೆ. ಅದಾದ ನಂತರ ಕೆಲವೊಂದೆಲ್ಲ ನನಗೆ ಬೇರೆ ಇಲ್ಲೇ ಬಂದ ಮೇಲೆ ಬೇರೆ ಬೇರೆ ಕಲಾವಿದರ ಜೊತೆಗೆ ನುಡಿಸುವಂಥ ಒಂದು ಅವಕಾಶ ಸಿಕ್ತು. ಅದು ಇಲ್ಲಿ ಏನಾಯಿತು, ಹೆಚ್ಚಾಗಿ ದಕ್ಷಿಣಾದಿ ಸಂಗೀತ. ಈಗ ನಮ್ದೆಲ್ಲ ಉತ್ತರಾದಿ, ಹಿಂದೂಸ್ತಾನಿ ಅಂದರೆ ಎಲ್ಲ ಉತ್ತರಾದಿ ಸಂಗೀತ. ಇಲ್ಲಿ ಬಂದ ಮೇಲೆ ದಕ್ಷಿಣಾದಿ ಸಂಗೀತವನ್ನು ಸ್ಟಡಿ ಮಾಡಲಿಕ್ಕೆ ಒಂದು ನನಗೆ ಅನುಕೂಲ ಸಿಕ್ತು. ಹೀಗಾಗಿ ನನಗೆ ಅದೊಂದು ನನಗೆ ಇಲ್ಲಿ ಬಂದ ಮೇಲೆ ನನಗೆ ಭಾಳ ಆಪರ್ಚುನಿಟಿ ಸಿಕ್ತು. ಹೀಗಾಗಿ ಇನ್ಮೇಲೆ ಅದು ಎಲ್ಲ ಈಗ ನೀವು ಕೆಲವೊಂದೆಲ್ಲ ನೋಡ್ತಿದ್ರೆ ಜುಗಲ್ಬಂದಿ, ಕರ್ನಾಟಕ ಹಿಂದೂಸ್ತಾನಿ ಜುಗಲ್ಬಂದಿಗೆ ಎಲ್ಲ ಅದನ್ನು ನಾನು ಸ್ಟಡಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅವಾಗ ಒಂದು ಇದು ಬೆಳ್ಕೊಂತ ಹೋಯ್ತು, ಅಲ್ಲಿಂದ ಶುರು ಆಯಿತು ಇದಂತೇಳಿ ಈಗ ನಡೀತಾ ಇದೆ. ಇವಾಗೆಲ್ಲ USA ನೀವು ಹೋಗಿ ಬರ್ತಾ ಇದ್ದೀರಿ, ಅದೊಂದು ನಮ್ಗೆ ನೋಡಿ ಖುಷಿ ಆಯ್ತು. ಫೇಸ್ಬುಕ್, ಇನ್ಸ್ಟಾಗ್ರಾಮ್ನಲ್ಲಿ. ಹೌದು, ಪಂಡಿತ್ ಜಯತೀರ್ಥ ಮೇವುಂಡಿ ಅವರು ಮತ್ತು ಪಂಡಿತ್ ಪ್ರವೀಣ್ ಗೋಡ್ಖಿಂಡೆ ಅವ್ರದ್ದು ಜುಗಲ್ಬಂದಿ ಇತ್ತು ಕಾರ್ಯಕ್ರಮ. ಟೋಟಲ್ 6 ಜನ ನಾವು ಅಮೇರಿಕಾಕ್ಕೆ ಹೋಗಿದ್ವಿ. ಒಂದು ತಿಂಗಳ ಟೂರು ಜಬರ್ದಸ್ತ್ ಕಾರ್ಯಕ್ರಮ. ಯಾಕೆ ಗೊತ್ತು ನಮಗೆ, ಯಾಕೆ ಜಯತೀರ್ಥ ಅವರು ಮತ್ತು ಪ್ರವೀಣ್ ಅವರು ಅಂತ ಮಾತಾಡೋಂಗಿಲ್ಲ ಆ ವಿಷಯದಲ್ಲಿ. ಯಾಕಂದರೆ ಎಲ್ಲ ಜನ ಭಾಳ ಇಷ್ಟು ಖುಷಿ ಪಟ್ಟರು. ನಮ್ಮ ಸಂಸ್ಕೃತಿ ಅಂದರೆ ಅಮೇರಿಕಾದಲ್ಲಿ ಈ ನಮ್ಮ ಸಂಗೀತವನ್ನು ಅದು ಕಾನ್ಸೆಪ್ಟ್ ಯಾವ ಥರ ಇತ್ತು ಅಂತ ಹೇಳಿದರೆ, ಹೇ ಗೋವಿಂದ್ ಅಂತೇಳಿ ಕೃಷ್ಣನ ಮೇಲೆ ನಿಮ್ಮದು ಒಂಥರ ಒಂದು ಟೋಟಲ್ ಕಾನ್ಸೆಪ್ಟೇ ಹಾಗೆ. ನಮ್ಗೆ ಒಂದು 13ರಿಂದ 14 ಕಾನ್ಸೆಪ್ಟ್ ಇತ್ತು ಒಂದು ತಿಂಗಳಲ್ಲಿ. ಅದು ಏಮ್ ಫಾರ್ ಸೇವಾ ಅಂತೇಳಿ ಅವರು ಆರ್ಗನೈಸರು ಅದನ್ನು ಆರ್ಗನೈಸ್ ಮಾಡಿದ್ರು. ಹೇ ಗೋವಿಂದ್ ಅಂತೇಳಿ ಎಲ್ಲ ಕೃಷ್ಣನ ಮೇಲೆ ಕಂಪೋಸಿಷನ್ಸ್, ಅಂದರೆ ಎಲ್ಲ ಬಂದಿಶಗಳು, ಅಂದರೆ ಅದರಲ್ಲಿ ಎಲ್ಲ ಇತ್ತು. ಈ ಕಡೆ ಕ್ಲಾಸಿಕಲ್ಲು, ಆಮೇಲೆ ಠುಮ್ರಿ, ಆಮೇಲೆ ಈ ಹೋರಿ ಇದಂತೇಳಿ ಏನಂತಲ್ವ, ಈ ಕೃಷ್ಣ ರಾಧೆ ಅದು ಹೋಲಿ ಆಡುವಂತಾಗ ಯಾವ ಥರ ಒಂದು ಸಿಚುವೇಶನ್ ಇರುತ್ತೆ ಆ ಥರದ್ದು ಒಂದು ಕೆಲವೊಂದೆಲ್ಲ ಇದು. ಆಮೇಲೆ ಪಖಾವಾಜ್ ಮತ್ತು ತಬಲಾದ ಜುಗಲ್ಬಂದಿ, ಆಮೇಲೆ ಕ್ಲಾಸಿಕಲ್ ಫ್ಲೂಟ್ ಪ್ರವೀಣ್ ಗೋಡ್ಖಿಂಡೆ ಅವ್ರದ್ದು ಪ್ಯೂರ್ ಕ್ಲಾಸಿಕಲ್ ಫ್ಲೂಟು ಮತ್ತು ತಬಲಾ ಜುಗಲ್ಬಂದಿ. ನಾವೆಲ್ಲ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ನಿಮ್ದೆಲ್ಲ ನೋಡ್ತಾ ಇದ್ವಿ ನಾವು. ತುಂಬಾ ಖುಷಿ ಆಯ್ತು. ಈ ಥರ ಒಂದು ಕಾನ್ಸೆಪ್ಟ್ ಇದೆಲ್ಲ ಎಲ್ಲ ಜನರಿಗೆ ಬಹಳ ಒಂಥರ ಖುಷಿ ಪಡ್ತಾರೆ. ಅವರು ಇಲ್ಲ ಸರ್ ಈ ಥರ ನಾವು ಕೇಳಲೇ ಇಲ್ಲ, ಏನು ಇದು ಒಂಥರ ಹೊಸ ಕಾನ್ಸೆಪ್ಟು, ಎಲ್ಲ ಥರದ್ದು ನಮಗೆ ಇದರಲ್ಲಿ ಇದೆ. ಈ ನಾವು ಎಲ್ಲ ಸುಮಾರು ಈಗೆಲ್ಲ ಈ ಪಾಶ್ಚಾತ್ಯದ ಕೆಲವೊಂದೆಲ್ಲ ಅವು ಇವೆಲ್ಲ ಕೇಳಿ ನಮ್ಮ ತಲೆ ಕೆಟ್ಟು ಹೋಗ್ಬಿಟ್ಟಿದೆ. ಬಟ್ ಈ ಸಿಗೋದೇ ಅಪರೂಪ, ಇದು ಅದು ನಮ್ಮ ಸಂಸ್ಕೃತಿ, ನಮ್ಮ ಭಾರತದ ಸಂಸ್ಕೃತಿ. ಇದು ನಿಜವಾಗ್ಲೂ ಅದು ಅಲ್ಲಿಯವ್ರಿಗೆ ಸಿಗ್ತದಂದ್ರೆ ಅವರು ಕರೆನೇ ಖುಷಿ ಸಿಕ್ಕಾಪಟ್ಟೆ ಖುಷಿ ಪಟ್ಟರು. ಈಗ ಇನ್ನೂ ತಿರ್ಗಾಯ್ತಾ ಇದ್ದಾರೆ, ಇನ್ನು ಸರ್ ನೀವು ಮತ್ತೆ ಯಾವಾಗ ಬರ್ತೀರಿ ಅಂತೇಳಿ ಆ ಥರ ಒಂದು ಇನ್ನೂ ಇದು ಮಾಡ್ತಾ ಇದ್ದಾರೆ. ಎಲ್ಲ ಒಳ್ಳೆಯದು ಇದನ್ನು ಮಾಡಿಕೊಟ್ಟು ಬರ್ತೀರಿ, ಅಲ್ಲಿ ಜನ ಖುಷಿ ಪಡಿಸ್ತೀರಿ. ಅದು ಒಂದು ನಮ್ಮದು ಸಂಸ್ಕೃತ ಒಂದು ಉಳಿಸ್ಕೊಂಡು ಬರ್ತಾ ಇದ್ದೀರಿ ಅನ್ನೋದೊಂದು ಖುಷಿ ಆಗ್ತದೆ ಸರ್. ಆಮೇಲೆ ಮತ್ತು ನೆಕ್ಸ್ಟ್ ನೀವು ಇಲ್ಲಂತೂ ಬೆಂಗಳೂರಾಗ ಟೈಮ್ ನೀವು ಫ್ರೀನೇ ಇರೋಂಗಿಲ್ಲ. ಈಗ ನಮ್ಗೆ ಸಿಕ್ಕಿದೆ ಒಂದು ಅಪರೂಪ, ಭಾಳ ಖುಷಿ ಆಯ್ತು. ನೀವು ಇಲ್ಲಿ ಮಾರ್ಕೆಟ್ ಒಳಗೆ ಸಿಕ್ಕ್ರಿ ಅಂತ ನಾವು ಭಾಳ ಖುಷಿ ಆಯ್ತು. ಮಾತಾಡಿಸಿ ಕಾರ್ನಾಗ ಕೂತ್ಕೊಂಡು ನಿಮ್ಮದು ಇಂಟರ್ವ್ಯೂ ಮಾಡ್ತಾ ಇದ್ದೀವಿ. ಸಾರಿ. ನಿಮಗೂ ಕೂಡ ನೀವು ಎಷ್ಟು ಸಂಗೀತದ ಅಭಿಮಾನಿಗಳಿದ್ದೀರಿ. ನಾನು ಫೇಸ್ಬುಕ್ಕಲ್ಲಿ ನಾನು ನೋಡ್ತಿದ್ದೆ, ಆಮೇಲೆ ನೀವು ಸಿಕ್ಕಿದ್ದು ನನಗೂ ತುಂಬ ಸಂತೋಷ ಆಯಿತು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.